ಬಾಯೆಲ್ಲ ತುಂಬಿಕೊಂಡು ಉಸಿರು ಕಟ್ತೋ ಅಥವಾ ಏನಾಯಿತು ಅಂತ ಗೊತ್ತಿಲ್ಲ. ಆ ಥರ ಏನೋ ಓವರ್ ಫೀಡ್ ಮಾಡಿ ಏನಾಗಿದೆ ಮಗು ಸತ್ತೋಯ್ತು ಅಂತ ಹೇಳಿದ್ರು. ಈ ಥರನೂ ಪ್ರಾಬ್ಲಮ್ ಆಯಿತು. ಆ ರೂಮ್ಗೆ ಎಂಟರ್ ಆಗಿದ್ದೀನಿ, ಅದು ಎದುರುಗಡೆ ಯಾವುದೋ ಒಂದು ಬೆಡ್ ಇದೆ. ನನಗೆ ಆ ಬೆಡ್ ಮೇಲೆ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನನಗೆ ಅಷ್ಟು ಪೇಯ್ನ್ ಆಗ್ತಾಯಿದೆ. ಮತ್ತು ಎದುರುಗಡೆ ಇರೋವಂಥ ಬೆಡ್ ಮೇಲಾದರೂ ಹೋಗಿ ಕೂತ್ಕೊಂಡ್ಬಿಡೋಣ ಅಂದರೆ ನನಗೆ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ನನಗೆ ಹಿಂಸೆ ಆಗ್ತಾಯಿದೆ. ಒಂದು ಹೆಜ್ಜೆ ನನಗೆ ಎತ್ತಕ್ಕಾಗ್ತಾಯಿಲ್ಲ ಅನ್ನೋಷ್ಟು ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಜಯಾ ಬಿಯಾಂಡ್. ನಾನು ಹಿಂದಿನ ವಿಡಿಯೋನಲ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ ರಿಲೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಅದರ ಕಂಟಿನ್ಯೂವೇಷನ್ ಅಂತ ಅಂದ್ಕೊಳ್ಬೋದು. ಪ್ರೆಗ್ನೆಂಟು ಅಥವಾ ಬಾಣಂತೀರು ಇರ್ತಾರಲ್ಲ ಅಂಥವ್ರಿಗೆ ಸಹಾಯ ಆಗ್ಬೋದು. ಮಗುನ ಯಾವ ಥರ ಕೇರ್ ಮಾಡಬೇಕು, ಹಾಸ್ಪಿಟ್ಲ್ ಲೈಫಲ್ಲಿ ನಮಗೆ ಏನೇನು ಇಶ್ಯೂಸ್ ಬರುತ್ತೆ, ಬಾಣಂತೀರು ತಾನೇ ಡೆಲಿವರಿ ಆದವ್ರಿಗೆ ಏನೇನು ಸಮಸ್ಯೆಗಳಿರುತ್ತೆ ಅನ್ನೋದು ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಫಸ್ಟು ಆಫ್ಟರ್ ಡೆಲಿವರಿ ಅಂದರೆ ನಾನು ಪ್ರೆಗ್ನೆನ್ಸಿ ಆದ ತಕ್ಷಣ, ಪ್ರೆಗ್ನೆನ್ಸಿ ಮುಗಿದು ಡೆಲಿವರಿ ಆದ ತಕ್ಷಣ ನನ್ನ ಮೊದಲನೇ ಮಗು ಗಂಡು ಮಗು, ಅವನು ಈಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಕಾಲೇಜ್ಗೆ ಹೋಗೋ ವಯಸ್ಸು, ಸೆಕೆಂಡ್ ಪಿ ಯುನಲ್ಲಿ, ಈಗ ಸೆಕೆಂಡ್ ಪಿ ಯುಗೆ ಅಡ್ಮಿಟ್ ಆಗ್ತಾ ಇದ್ದಾನೆ. ಅವನು ಡೆಲಿವರಿ ಆದ ನಂತರ ನನ್ನ ಹಾಸ್ಪಿಟಲ್ ಲೈಫ್ ಯಾವ ಥರ ಇತ್ತು ಅನ್ನೋದು ನಾನು ಈಗ ಫಸ್ಟ್ ಶೇರ್ ಮಾಡ್ತೀನಿ. ಆನಂತರ ನನ್ನ ಮಗಳ ಲೈಫಲ್ಲಿ ಯಾವ ಥರ ಇತ್ತು ಅನ್ನೋದು ನೆಕ್ಸ್ಟ್ ಶೇರ್ ಮಾಡ್ತೀನಿ. ಮೊದಲನೇದು ನಾನು ಹಿಂದಿನ ವೀಡಿಯೋನಲ್ಲಿ ಹೇಳಿದ್ದೆ, ನನ್ನ ಮಗನ ಡೆಲಿವರಿಗಿಂತ ಮುಂಚೆ ಪ್ರೆಗ್ನೆನ್ಸಿನಲ್ಲಿ ಯಾವ್ಯಾವ ಥರ ಇಶ್ಯೂಸ್ ಆಯಿತು ಅಂತ. ನನ್ನ ಮಗನ ಡೆಲಿವರಿಗೆ ಅಂತ ಸಂಜೆ ಹತ್ತತ್ರ ಒಂದು ಸಿಕ್ಸ್ ಓ ಕ್ಲಾಕೋ ಅಥವಾ 5 o'clock ಇರಬೇಕು. ಆ ಟೈಮಲ್ಲಿ ನಾನು ಅಡ್ಮಿಟ್ ಆದೆ ಹಾಸ್ಪಿಟ್ಲಿಗೆ. ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ನಂತರ ನನಗೆ ಹಿಂದೊಂದು ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ರು. ಎಷ್ಟೊತ್ತು ಊಟ ಮಾಡಿದ್ರಿ ಅಂತ ಕೇಳಿದ್ರು. BP ಮತ್ತು ಇದು ಎಲ್ಲ ಶುಗರು ಎಲ್ಲ ನಾರ್ಮಲ್ ಇದೆ ಅಂತ ರಿಪೋರ್ಟಲ್ಲೆಲ್ಲ ಚೆಕ್ ಮಾಡಿಕೊಂಡ್ರು. ಹಿಂದಿನ ರಿಪೋರ್ಟೆಲ್ಲ ನೋಡಿ ಚೆಕ್ ಮಾಡಿದ್ರು. ಆ ನಂತರ ನಾನು ಅಡ್ಮಿಟ್ ಆಗಿದ್ದು ಹತ್ತತ್ರ 4:30 5 ಇದ್ರೂ ನನಗೆ 11:30 ತನಕ ವೆಯ್ಟ್ ಮಾಡಿಸಿದ್ರು. ಒಂದು ಪೇಯ್ನ್ ಬರೋದಕ್ಕೆ ಇಂಜೆಕ್ಷನ್ ಕೊಟ್ಟರು, ಆದರೂ ಪೇಯ್ನ್ ಬರಲಿಲ್ಲ. ಆದರೂ ಆಪ್ರೇಷನ್ ಕೂಡ ತುಂಬ ಲೇಟ್ ಮಾಡಿದ್ರು, ಅಂದರೆ ಅದನ್ನು ಡಿಸಿಷನ್ ಕೂಡ ಲೇಟ್ ಮಾಡಿದ್ರು. ಆ ನಂತರ ಆಪ್ರೇಷನ್ ಅಂತ ಅಂದರೆ ನಾನು ಇವತ್ತಿನ ದಿನ ಊಟ ಮಾಡಿದ್ದೀನಿ ಅಂದರೆ, ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೀನಿ ಅಂದರೆ ಇವತ್ತು ರಾತ್ರಿ ಎಲ್ಲ ಫುಲ್ ಏನು ತಿನ್ನೋಂಗಿಲ್ಲ, ಆಪ್ರೇಷನ್ ಮುಂಚೆ ಏನು ಕೊಡೋಂಗಿಲ್ಲ, ಏನು ತಿನ್ನೋಂಗಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಏನೂ ತಿಂದಿಲ್ಲ, ನೈಟ್ ಏನೂ ತಿನ್ನಲಿಲ್ಲ. ಆಮೇಲೆ 11:30ಗೆ ಆಪ್ರೇಷನ್ ಆಯಿತು. ಆಮೇಲೆ ಅವತ್ತಿನ ದಿನ ಏನು ತಿಂದಿಲ್ಲ, ಮತ್ತು ಆಪ್ರೇಷನ್ ಆದ ನೆಕ್ಸ್ಟ್ ಡೇಗೂ ಏನು ತಿನ್ನೋಂಗಿಲ್ಲ ಅಂತ ಹೇಳಿದರು. ಅಂದರೆ 1.5 ದಿನ ಏನು ತಿನ್ನೋಂಗಿಲ್ಲ. ಆಪ್ರೇಷನ್ ಆಗೋ ಹಿಂದೆ ಒಂದು ಬೆಳಗ್ಗೆ ಏನಾದರೂ ಆಪ್ರೇಷನ್ ಆಗುತ್ತೆ ಅಂತಂದರೆ ರಾತ್ರಿ ಊಟ ಮಾಡೋಂಗಿಲ್ಲ, ಅಥವಾ ನಾವು ಸಂಜೆ ಏನಾದರೂ ಆಪ್ರೇಷನ್ ಮಾಡ್ತಾರೆ ಅಂತಂದರೆ ಬೆಳಗ್ಗೆಯಿಂದ ಏನು ತಿನ್ನೋಂಗಿಲ್ಲ ಅಂತ ಹೇಳಿರ್ತಾರೆ. ಅಂದರೆ ನಮಗೆ ಒಂದು 2 times ಊಟ ಏನು ಮಾಡಿದ್ರೆ ಹೊಟ್ಟೆ ಖಾಲಿ ಇರಬೇಕು. ಆಪ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಮೊದಲನೇ ಮಗು 11:30ಗೆ ಹುಟ್ಟಿತ್ತು. ಆದ್ರೂ ನನಗೆ ಏನು ತಿನ್ನಬೇಡಿ ಅಂತ ಹೇಳಿದ್ರು. ಸಂಜೆ ರಾತ್ರಿ ಟೈಮ್ ಏನು ಊಟ ಕೊಟ್ಟಿರಲಿಲ್ಲ, ಖಾಲಿ ಹೊಟ್ಟೆಲೆ ಆಪ್ರೇಷನ್ ಮಾಡಬೇಕು ಅಂತ. ಡೆಲಿವರಿ ಟೈಮಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅಂತಾರೆ. ಅದೇನಾದ್ರು ಅಕಸ್ಮಾತ್ ಆಪ್ರೇಷನ್ ಮಾಡಿಸ್ಕೊಳ್ಳೋಂಥ ಸಂದರ್ಭ ಏನಾದ್ರು ಬಂದರೆ, ಹೊಟ್ಟೆಲಿ ಏನಾದ್ರು ಊಟ ಇದ್ದು ಅಕಸ್ಮಾತು ಅನಸ್ತೇಷಿಯಾ ಕೊಟ್ಟಿರ್ತಾರೆ, ನಮಗೆ ಜ್ಞಾನ ಇರಲ್ಲ. ಆ ಜ್ಞಾನ ಇಲ್ಲದಿರೋ ಟೈಮಲ್ಲಿ ಏನಾದ್ರೂ ಕೆಮ್ಮು ಅಕಸ್ಮಾತ್ ಬೈ ಮಿಸ್ಟೇಕಾಗಿ ಕೆಮ್ಮು ಬಂದು ಏನೋ ವಾಮಿಟ್ ಆಗೋ ಥರ ಏನಾದರೂ ಆಗಿ ನಮಗೆ ಪ್ರಜ್ಞೆ ಇಲ್ಲದೆ ಏನಾದ್ರೂ ಆ ವಾಮಿಟು ಅಥವಾ ತಿಂದಿದ್ದು ಏನು ಬರ್ತಾಯಿದೆ ಅದು ವಾಪಸ್ ಲಂಗ್ಸ್ಗೆ ಹೋಗ್ಬಿಟ್ರೆ ಅದು ದೊಡ್ಡ ಇಶ್ಯೂಸ್ ಆಗುತ್ತೆ. ಇದಕ್ಕೆ ರಿಲೇಟೆಡಾಗಿ ಒಂದು ಮೂವಿನೇ ಇದೆ, ಅಂಕುರ್ ಅರೋರಾ ಮರ್ಡರ್ ಕೇಸ್ ಅಂತ. ಹಿಂದಿ ಮೂವಿ ಅದು ನೋಡಿದೆ. ಅದನ್ನು ಕೆಲವು ದಿನಗಳ ಹಿಂದೆ ನೋಡಿದ್ದೆ. ಅದು ಏನು ಥರ ಅಂತಂದರೆ, ಅದು ಒಂದು ಮಗುಗೆ, ಅಂದರೆ ಒಂದು ಹಾಡೋ ವಯಸ್ಸಿನ ಮಗುಗೆ ಏನೋ ಒಂದು ಸಣ್ಣ ಆಪ್ರೇಷನ್ನು ಅಥವಾ ಹಲ್ಲೊಂದು ಏನೋ ಒಂದು ಗೊತ್ತಿಲ್ಲ, ಅದು ಏನೋ ಒಂದು ಸಣ್ಣ ಆಪ್ರೇಷನ್ ಆಗಬೇಕಾಗಿರುತ್ತೆ. ಆದರೆ ಆ ಮಗು ಖುಷಿಗೆ ಏನಾಗುತ್ತೆ ಅಂತಂದರೆ, ಏನು ತಿನ್ನಬೇಡ ಅಂತ ಹೇಳಿದ್ರು ಅದು ಕಾಣ್ದಂಗೆ, ಯಾರಿಗೂ ಕಾಣ್ದಂಗೆ 2 ಬಿಸ್ಕೆಟ್ ತಿಂದಿರುತ್ತೆ. ಇದು ಆ ಆಪ್ರೇಷನ್ ಟೈಮಲ್ಲಿ ವಾಮಿಟ್ ಆಗಿ, ಅಂದರೆ ವಾಮಿಟ್ ಬರೋ ಥರ ಆಗಿ ಅದೇನಾಗುತ್ತೆ ಅಂದರೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇದನ್ನು ಡಾಕ್ಟ್ರುಗಳಾದವರು ನೋಡ್ಕೋಬೇಕಾಯಿತು. ಇದು ತಂದೆ ತಾಯಿಗಳ ಕರ್ತವ್ಯ ಅಲ್ಲ, ಅಥವಾ ಯಾರಿಗೂ ಈ ವಿಷಯವಾಗಿ ಗೊತ್ತಿರಲ್ಲ. ಡಾಕ್ಟ್ರು ಇದು ಮಗು ಆದದ್ರಿಂದ, ಚಿಕ್ಕ ಹುಡುಗ ಆಗಿದ್ದರಿಂದ ಇದು ಏನಾದ್ರು ತಿಂದಿದ್ದಾನ ಇಲ್ವೋ ಅನ್ನೋದನ್ನ ಟೆಸ್ಟ್ ಮಾಡಬೇಕಾಯಿತು. ಅಥವಾ ಆಪ್ರೇಷನ್ಗೆ ಮುಂಚೆ ಅದನ್ನ ವಾಮಿಟ್ ಏನೋ ಮಾಡಿಸಿ ಅಥವಾ ಏನೋ ಒಂದು ಕೊಟ್ಟು ಹೊಟ್ಟೆ ಕ್ಲೀನ್ ಮಾಡ್ತಾರಂತೆ. ಆ ಥರ ಏನೋ ಒಂದು ಮಾಡಿ ಆಪ್ರೇಷನ್ ಮಾಡಬೇಕಾಯಿತು. ಇದು ಡಾಕ್ಟ್ರ್ ಫಾಲ್ಟ್ ಅಂತ ಹೇಳ್ಬಿಟ್ಟು ಅದೊಂದು ರಿಲೇಟೆಡ್ ಒಂದು ಮೂವಿ ಇದೆ, ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಚೆನ್ನಾಗಿದೆ ಆ ಮೂವಿ. ಅದನ್ನು ಒಂದು ಸಲ ಹಿಂದಿ ಅರ್ಥ ಆಗೋರು ಖಂಡಿತ ನೋಡಿ, ಬಟ್ ಅರ್ಥ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಹಾಗೆ ನನಗೆ 11:30ಗೆ ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಆದ ನಂತರ ನನಗೆ ICUಯಿಂದ ಪಕ್ಕ ಅಬ್ಸರ್ವೇಷನ್ಗೆ ಅಂತ ಒಂದು ರೂಮ್ ಇರುತ್ತೆ, ಒಂದು ಹಾಲ್ ಇರುತ್ತೆ. ಆ ಹಾಲಲ್ಲಿ ನನ್ನನ್ನು ಇಟ್ಟಿದ್ರು. ಆದರೆ ಅಲ್ಲಿಂದ ನಾವು ಟಾಯ್ಲೆಟ್ಗೆ ಹೋಗಬೇಕು, ಬಾತ್ರೂಮ್ಗೆ ಹೋಗಬೇಕು ಅಂತಂದರೆ ನೆಕ್ಸ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗಿತ್ತು. ನಾನು ಏನು ಮಾಡಿದೆ, ಎದ್ದು ಹೋಗೋಕ್ಕೆ ಸ್ಟಾರ್ಟ್ ಆದೆ.
ಫಸ್ಟು 11:30ಗೆ ಆಪ್ರೇಷನ್ ಆಗಿದೆ. ಒಂದು 7:30-8 ಗಂಟೆ ಅಷ್ಟರಲ್ಲಿ ನನಗೆ ಬಾತ್ರೂಮ್ಗೆ ಹೋಗಬೇಕು ಮತ್ತು ಹಲ್ಲುಜ್ಜಬೇಕು ಅಂತ ಅನಿಸಿದೆ. ನಾನು ಹಂಗಾಗಿ ನಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಾರ್ಡ್ ಹತ್ತತ್ರ ಒಂದು ನೆಕ್ಸ್ಟ್ ವಾರ್ಡ್ಗೆ ಹೋಗಿ ನಾನು ಹಲ್ಲುಜ್ಜಬೇಕು ಅಥವಾ ರೆಸ್ಟ್ ರೂಮ್ಗೆ ಹೋಗಬೇಕು ಅಂದರೆ ನೆಕ್ಸ್ಟ್ ವಾರ್ಡ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ದೂರ ಅಷ್ಟೇ, ಒಂದು 10-15 ಹೆಜ್ಜೆ ಇಕ್ಕಿದ್ದೀನಿ. ಆ ರೂಮ್ಗೆ ಎಂಟರ್ ಆಗಿದ್ದೀನಿ. ಅದು ಎದುರುಗಡೆ ಯಾವುದೋ ಒಂದು ಬೆಡ್ ಇದೆ. ನನಗೆ ಆ ಬೆಡ್ ಮೇಲೆ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ನನ್ನ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ನನಗೆ ಅಷ್ಟು ಪೇಯ್ನ್ ಆಗ್ತಾಯಿದೆ. ಮತ್ತು ಎದುರುಗಡೆ ಇರೋವಂಥ ಬೆಡ್ ಮೇಲಾದರೂ ಹೋಗಿ ಕೂತ್ಕೊಂಡ್ಬಿಡೋಣ ಅಂದರೆ ನನಗೆ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗ್ತಾಯಿಲ್ಲ, ಅಷ್ಟು ನನಗೆ ಹಿಂಸೆ ಆಗ್ತಾಯಿದೆ. ಒಂದು ಹೆಜ್ಜೆ ನನಗೆ ಎತ್ತಕ್ಕಾಯ್ತಾಯಿಲ್ಲ ಅನ್ನೋಷ್ಟು ಪೇಯ್ನ್ ಸ್ಟಾರ್ಟ್ ಆಗೋಯಿತು. ಆಮೇಲೆ ಏನು ಮಾಡಲಿ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ, ನನಗೆ ಯಾರನ್ನು ಕೇಳಲಿ ಅಂತ ಗೊತ್ತಾಗ್ತಾಯಿಲ್ಲ. ಆದರೆ ನನಗೆ ಫ್ರೆಶ್ ಆಗಲೇಬೇಕು, ನಾನು ಅಷ್ಟು ದೂರ ನಡಿಲೇಬೇಕು. ಅಂದರೆ ವಾರ್ಡ್ಗೆ ಎಂಟರ್ ಆಗಿದ್ದೀನಿ. ವಾರ್ಡಲ್ಲಿರೋ ರೆಸ್ಟ್ ರೂಮ್ಗೆ ನನ್ನ ಕೈಲಿ ಹೋಗೋಕ್ಕಾಗ್ತಾಯಿಲ್ಲ, ಈ ಪಕ್ಕದಲ್ಲೇ ಇರೋವಂಥ ರೆಸ್ಟ್ ರೂಮ್ಗೆ ಹೋಗೋಕ್ಕೆ ಹೆಜ್ಜೆ ಇಡೋಕ್ಕಾಗ್ತಾಯಿಲ್ಲ. ಆದ್ರೂ ಮನಸ್ಸನ್ನ ಗಟ್ಟಿ ಮಾಡಿಕೊಂಡೆ. ಆ ಟೈಮಲ್ಲಿ ಏನು ಗೊತ್ತಾ, ಪೇಯ್ನು. ಆದರೆ ಅದನ್ನು ಮನ್ಸಿಗೆ ತೊಗೊಂಡ್ರಂತೂ ಇನ್ನೂ ಹಿಂಸೆ ಆಗಿಬಿಡುತ್ತೆ. ಮನ್ಸಿಗೆ ತೊಗೊಳ್ದೆ ಆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು, ಆ ಪೇಯ್ನನ್ನು ತಡಿಬೇಕು, ಆ ಪೇಯ್ನನ್ನು ಇಗ್ನೋರ್ ಮಾಡಬೇಕು. ಮತ್ತು ನಾವು ಧೈರ್ಯ ತೊಗೊಂಡ್ರಷ್ಟೇ ಒಂದು ಹೆಜ್ಜೆ ಆದರೂ ಇಡೋಕ್ಕಾಗೋದು. ಆ ಮನಸ್ಸನ್ನ ಒಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ರೆಸ್ಟ್ ರೂಮ್ವರೆಗೂ ಹೋದೆ. ಆದರೆ ಅಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇರಲಿಲ್ಲ, ಇಂಡಿಯನ್ ಟಾಯ್ಲೆಟು. ಬೊಗ್ಗಿ ನೀರು ಎತ್ಕೊಳ್ಳೋಕ್ಕೂ ನನ್ನ ಕೈಲಿ ಇದಿಲ್ಲ, ಅಂದರೆ ಬೊಗ್ಗೋ ಅಷ್ಟೂ ನನ್ನ ಕೈಲಿ ಆಗ್ತಾಯಿರಲಿಲ್ಲ. ಅಂದರೆ ಆ ಟೈಮನ್ನ ನಾನು ನೆನೆಸ್ಕೊಳ್ಬೇಕು. ನನ್ನ ತಾಯಿ ನನ್ನ ಜೊತೆ ಇದ್ದರು, ಅದನ್ನು ಲೈಫ್ ಲಾಂಗ್ ಆ ಕ್ಷಣನ ನಾನು ಮರೆಯೋಕ್ಕಾಗಲ್ಲ. ನಮ್ಮ ತಾಯಿನೇ ತೊಳ್ಕೊಟ್ರು, ನನಗೆ ವಾಶ್ ಮಾಡಿಕೊಟ್ರು, ಕ್ಲೀನ್ ಮಾಡಿಕೊಟ್ರು ನಮ್ಮಮ್ಮ. ಆ ದಿನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಒಂದು ಹೆಣ್ಣಿಗೆ ತಾಯಿ ಆದಾಗ ತನ್ನ ತಾಯಿ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಲ್ವ ಅಂತಂದರೆ, ಬೇರೆ ಯಾರೂ ಆ ಥರ ಕೇರ್ನ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಅಷ್ಟು ಕೇರ್ನ ಒಬ್ಬ ತಾಯಿ ಅಷ್ಟೇ ಮಾಡೋಕ್ಕಾಗೋದು. ಅದೇ ಯೋಚನೆಗಳಲ್ಲಿ ಇರ್ತಾರೆ. ಅಂದರೆ ತನ್ನ ಜವಾಬ್ದಾರಿ, ತಾಯಿಯಾದವಳ ಜವಾಬ್ದಾರಿ ತನ್ನ ಮಗಳ ತಾಯಿ ಆಗೋವರೆಗೂ ಇದ್ದೇ ಇರುತ್ತೆ. ಈ ಥರ ಕನ್ಸರ್ನ್ ತೋರಿಸೋವಂಥವ್ರು ಬೇರೆ ಯಾರೂ ಸಿಗಲ್ಲ. ಎಷ್ಟೇ ಜನ ಇದ್ರೂ ತಾಯಿ ಥರ ಯಾರೂ ನೋಡ್ಕೊಳಕ್ಕಾಗಲ್ಲ. ಆನಂತರ ನನಗೆ ಸ್ಪೆಷಲ್ ವಾರ್ಡ್ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲಿ ಸುಮಾರು ಜನ, ಒಂದು 10-15 ಬೆಡ್ಗಳಿದ್ದು, 10-15 ಜನ ಮಗು ಜೊತೆಗೆ ಬಾಣಂತಿಯರಿದ್ದರು. ನಮ್ಗಳಿಗೆ ಹೊಟ್ಟೆ ಹಸಿವು ಅಂತ ಏನಿರಲ್ಲ, ಯಾಕೆಂದರೆ ಅಷ್ಟು ಟೈಮ್ವರೆಗೂ ಗ್ಲೂಕೋಸ್ ಕೊಟ್ಟಿರ್ತಾರೆ, ಹೊಟ್ಟೆ ಹಸಿವು ಅಂತ ಆಗಲ್ಲ. ಆದರೆ ತುಂಬ ನೀರಿನ ದಾಹ ಆಗುತ್ತೆ, ಅಂದರೆ ತುಂಬ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಸ್ಪಿಟ್ಲಿಂದ ಆಚೆ ಬರೋವರೆಗೂ ನನಗಂತೂ ತುಂಬಾ ದಾಹ ಅಂತ. ಮತ್ತು ಪಕ್ಕದಲ್ಲಿದ್ದವಳಿಗೂ ಅದೇ ಥರ ಅನ್ನಿಸ್ತಾಯಿತ್ತು. ನಾವಿಬ್ಬರು ಬೆಳಗ್ಗೆಲ್ಲ ನೀರು ಕುಡಿಯೋದು, ನೈಟೆಲ್ಲ 3 ಸಲ 4 ಸಲ ಅಲ್ದಾಡೋದು. ಅವಳು ನಿದ್ದೆ ಮಾಡ್ತಾ ಇರಲಿಲ್ಲ, ನಾನು ನಿದ್ದೆ ಮಾಡ್ತಾ ಇರಲಿಲ್ಲ. ಮಗು ಹುಟ್ಟಿ 2 ದಿನ ಆಗಿದೆ, ಹೊಟ್ಟೆಗೆ ಏನೂ ಊಟ ಮಾಡದೇ ಇದ್ದ ಕಾರಣಕ್ಕೆ ಮಗುಗೆ ಹಾಲು ಕೂಡ ಬರ್ತಾಯಿಲ್ಲ. ಆ ಕಾರಣಕ್ಕೆ ಏನು ಮಾಡಿದ್ವಿ ಅಂದರೆ, ಫಸ್ಟ್ ಡೇ ಆಪ್ರೇಷನ್ ಆಗಿದ್ದು ನೈಟ್ 11:30 ಆದ್ದರಿಂದ ಬೆಳಗಿನ ಜಾವ ನಾವೇನು ಮಾಡಿದ್ವಿ, ಯಾರ್ದೋ ಹಾಲನ್ನು ಕುಡಿಸಿದ್ವಿ. ಅಂದರೆ ಅಲ್ಲೇ ಇರೋ ಬೇರೆ ಯಾರ್ದೋ ಹಾಲನ್ನು ಕುಡಿಸಿದ್ವಿ. ಹಾಗೆ ಒಂದು 2-3 ಜನಗಳ ಹತ್ರ ಹಾಲು ಕುಡಿಸ್ತಾ ಇದ್ವಿ. ನೈಟೆಲ್ಲ ಮಗು ಹತ್ರ ನಾವು ಯಾರ ಹತ್ರ ಹೋಗೋದು, ನೈಟೆಲ್ಲ ಹಿಂಗೆ ಬೇರೆಯವ್ರನ್ನ ಎಚ್ಚರ ಮಾಡೋದು, ಇದೊಂದು ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಮಗುಗೆ ಏನು ಕೊಡೋಂಗೂ ಇಲ್ಲ, ಅಂದರೆ ಹಾಲು ಬಿಟ್ಟು ಬೇರೆ ಏನು ಕೊಡೋಂಗೂ ಇಲ್ಲ. ನಮಗೇನಾದರೂ ಹಾಲು ಬಂದಿಲ್ಲ ಅಂದರೆ ಅದು ತುಂಬ ಹಿಂಸೆ, ಅದನ್ನು ನಾನು ನೆನೆಸ್ಕೊಳಕ್ಕಾಗಲ್ಲ. ಹೊಟ್ಟೆ ಹಸುವಿನಿಂದ ಆ ಮಕ್ಕಳುಗಳು ಅಷ್ಟು ಕಿರ್ಚ್ತಾ ಇದೆ, ಅದನ್ನು ನೋಡೋಕ್ಕಾಗಲ್ಲ. ಎಷ್ಟೋ ಜನಗಳಿಗೆ ಸಾಮಾನ್ಯವಾಗಿ ಹಾಲು ಬಂದಿದೆ, ಆದರೆ ನನಗಂತೂ ಹಾಲೇ ಬಂದಿರಲಿಲ್ಲ. ಅದು 3 ದಿನ ಆಗ್ತಾ ಬರ್ತಾಯಿದೆ, ಹಾಲು ಬಂದಿರಲಿಲ್ಲ. ಆ ನಂತರ 3 ದಿನ ಕಳೆದೋಗಿತ್ತು. ಅಕ್ಕಪಕ್ಕದಲ್ಲಿ ಹೆಂಗೋ ಇದು ಮಾಡ್ಕೊಳ್ಳೋದು. ನೈಟೆಲ್ಲ ಸ್ವಲ್ಪ ಅಳ್ತಾಯಿತ್ತು. ನೈಟೆಲ್ಲ ನನ್ನ ಮಗ ಅಳ್ತಾಯಿದ್ದ. ಬೆಳಗಿನ ಜಾವ ಯಾರ ಹತ್ರನೋ ಹಾಲು ಕುಡಿಸ್ತಾಯಿದ್ವಿ. ಆಮೇಲೆ 3 ದಿನ ಆಗಿ 4ನೇ ದಿನಕ್ಕೆ ಆ ಹಾಲು ಸ್ವಲ್ಪ ಬಂತು. ಆಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಅಯ್ಯೋ ದೇವರೇ, ಹೆಂಗೋ ನನ್ನ ಮಗುಗೆ ಹಾಲು ಕುಡಿಯೋಂಗಾಯ್ತಲ್ಲ ಅಂತ ಹೇಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು. ಹೊಟ್ಟೆ ಖಾಲಿ ಇಡೋದ್ರಿಂದ ಈ ಥರ ಒಂದು ಹಿಂಸೆಗಳು ಸ್ಟಾರ್ಟ್ ಆಗುತ್ತೆ ಹಾಸ್ಪಿಟ್ಲಲ್ಲಿ. ಮತ್ತು ನಾವೇನಾದ್ರೂ ಡಾಕ್ಟ್ರ್ ಹತ್ರ ಪೌಡ್ರಾದರೂ ಬರ್ಕೊಡಿ, ನನಗೆ ಹಾಲು ಬರೋವರೆಗೆ ಅಟ್ಲೀಸ್ಟ್ ಒಂದು ಪೌಡ್ರ್ ಬರ್ಕೊಡಿ ಅಂತ ಅಂದರೆ ಅವರು ಕೇಳೋದು ಇಲ್ಲ. ಯಾಕೆಂದರೆ ಇದನ್ನೇ ರೂಢಿ ಮಾಡ್ಕೊಂಡ್ಬಿಡ್ತಾರೆ, ಹಾಲು ಕೊಡೋದೇ ಬಿಟ್ಬಿಡ್ತಾರೆ ತಾಯಂದಿರು ಅಂತ. ಅದನ್ನು ಸಜೆಷನ್ನೇ ಮಾಡಲ್ಲ. ಆದರೆ ಅದು ಒಂಥರ ಹಿಂಸೆ. ನಾವು ಯಾರ್ಯಾರ್ದೋ ಹಾಲು ಕುಡಿಸ್ಬೇಕು, ಏನೇನೋ ಇನ್ಫೆಕ್ಷನ್ ಆಗುತ್ತೋ ಏನೋ ಅನ್ನೋ ಭಯ ಇರುತ್ತೆ. ಆದ್ರೂ ಇನ್ನು ವಿಧಿನೇ ಇಲ್ಲ, ಇನ್ನೇನು ಮಾಡೋದು, ಆ ಥರ ದಾರಿಗಳನ್ನ ಹುಡ್ಕೋಬೇಕಾಗುತ್ತೆ. ಇದೆಲ್ಲ ನಾರ್ಮಲ್ ಡೆಲಿವರಿ ಆದ್ರಂತೂ ಇಂಥ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಆದಷ್ಟು ಹೊಟ್ಟೆ ಹಸ್ಕೊಂಡಿರಬೇಕು, ಹಂಗೆ ಅನ್ನೋದೆಲ್ಲ ಏನಿರಲ್ಲ, ಬೇಗ ಹಾಲು ಬಂದ್ಬಿಡುತ್ತೆ. ಆ ನಂತರ ಏನಾಯಿತು ಅಂತಂದರೆ, ಹೀಗೇನೆ ಬೇರೆಯವ್ರ ಹಾಲೆಲ್ಲ ಕೊಟ್ಟು ಹಾಗೆ ಹೀಗಾಗಿ ಅದು ಏನು ಇನ್ಫೆಕ್ಷನ್ ಆಯಿತೋ ಗೊತ್ತಿಲ್ಲ, ಸ್ವಲ್ಪ ಜಾಂಡಿಸ್ ಬಂತು, ಜ್ವರ ಮತ್ತು ಜಾಂಡಿಸ್ ಬಂತು. ಸ್ವಲ್ಪ ಎಲ್ಲೋ ಆಗಿದೆ ಅಂತ ಹೇಳಿ ಮಗುಗೆ ನಾವು ಡಾಕ್ಟ್ರ್ ಕೇಳಿದಾಗ, ಹೌದು ಇದಕ್ಕೆ ಸ್ವಲ್ಪ ಜಾಂಡಿಸ್ ಥರ ಇದೆ, ಐ ಸಿ ಯುನಲ್ಲಿ ಬ್ಲೂ ರೇಸಲ್ಲಿ ಇಡಬೇಕು ಅಂತ ಹೇಳಿಬಿಟ್ಟು ತೊಗೊಂಡೋಗಿ ಐ ಸಿ ಯುನಲ್ಲಿ ಹಾಕಿದ್ರು.
ಅಷ್ಟೆಲ್ಲ ಆಗೋ ಅಷ್ಟರಲ್ಲಿ ಒಂದು 12 ದಿನ ಕಳೆದೋಗಿತ್ತು. ಅಂದರೆ ನಾವು ಆ ಡೆಲಿವರಿ ಆಗಿ 12 ದಿನ, ಅಂದರೆ ನಾವು ಒಂದು ಹುಷಾರಾಗಿ ನಮಗೆ ಸ್ವಲ್ಪ ಸರಿ ಹೋಗೋ ತನಕ ಹತ್ತತ್ರ ಒಂದು 4-5 ದಿನ ಇಟ್ಕೊತಾ ಇದ್ರು. ಆಪ್ರೇಷನ್ ಆಗಿ ಒಂದು 4-5 ದಿನ ಇಟ್ಕೊತಾ ಇದ್ರು. ಆಮೇಲಾದರೂ ನಾವು ಮನೆಗೆ ಕಳಿಸ್ತಾ ಇದ್ರು ಏನೋ. ಆದರೆ ಅಷ್ಟರಲ್ಲಿ ನನ್ನ ಮಗನಿಗೆ ಜ್ವರ ಮತ್ತು ಸ್ವಲ್ಪ ಜಾಂಡಿಸ್ ಥರ ಆಯಿತು. ಹಂಗಾಗಿ ಅವನು ಹುಷಾರಾಗೋವರೆಗೂ 12 ದಿನ ಆಗೋಯಿತು. ಆ ಥರ ಹಾಸ್ಪಿಟ್ಲ್ ಲೈಫ್ ಆಯಿತು ನನಗೆ. ಆಮೇಲೆ 12 ದಿನದ ನಂತರ ಮನೆಗೆ ಕಳಿಸ್ಕೊಟ್ರು, ಹಾಸ್ಪಿಟ್ಲಿಂದ ಮನೆಗೆ ಕಳಿಸ್ಕೊಟ್ರು. ಆಮೇಲೆ ನನ್ನ 2ನೇ ಮಗಳ ಡೆಲಿವರಿ ಮತ್ತು ಆ ಹಾಸ್ಪಿಟ್ಲ್ ಲೈಫ್ ಯಾವ ಥರ ಇತ್ತು ಅಂತಂದರೆ, ಮೊದಲನೇ ಮಗು ಆಪ್ರೇಷನ್ ಆಗೋದ್ರಿಂದ 2ನೇ ಮಗುವನ್ನ ಸಾಮಾನ್ಯವಾಗಿ ನಾರ್ಮಲ್ ಡೆಲಿವರಿ ಮಾಡಲ್ಲ, ಆಪ್ರೇಷನ್ನೇ ಮಾಡೋದು. 8 ತಿಂಗಳು ತುಂಬಿದ ನಂತರ ನಾವು ಯಾವಾಗಾದರೂ ಹೋಗಿ ಅಡ್ಮಿಟ್ ಆಗ್ಬೋದು ಅಂತ ಹೇಳ್ಕೊಂಡು ಅಂದುಕೊಂಡು, ನಾನು ಯಾಕೋ ನನಗೆ ಹಿಂಸೆಗಳು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿ ನಾನು ನೈಟ್ 9 ಗಂಟೆಗೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ, ನೈಟ್ 9 ಗಂಟೆ ಹತ್ತಿರ ಅಡ್ಮಿಟ್ ಆದ್ವಿ. ಆಮೇಲೆ ನಿಮಗೆ ಬ್ಲಡ್ ಸಿಗೋವರೆಗೂ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಹಾಗೆ ನೀವು ನಾಳೆ ನಿಮಗೆ ಡೆಲಿವರಿ ಮಾಡ್ತೀವಿ, ಇವತ್ತು ರಾತ್ರಿ ಎಲ್ಲ ಏನೂ ತಿನ್ನಂಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೊಟ್ಟೆ ಖಾಲಿ ಇಟ್ಕೊಂಡಿರ್ಬೇಕಾಯ್ತು. ರಾತ್ರಿ 9 ಗಂಟೆಗೆ ಅಡ್ಮಿಟ್ ಆಗಿದ್ದಕ್ಕೆ ಬೆಳಗ್ಗೆ 10:30ಗೆ ಡೆಲಿವರಿ ಆಗಿದ್ದು. ಅಲ್ಲಿ ತನಕ ಹೊಟ್ಟೆ ಖಾಲಿ ಇತ್ತು. ಬೆಳಗ್ಗೆ 10:30ಗೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋದ್ರು. ಆಮೇಲೆ ಅನಸ್ತೇಷಿಯಾ ಕೊಟ್ಟರು. ಒಂದು ಅನಸ್ತೇಷಿಯಾಗೆ ನನಗೆ ಪ್ರಜ್ಞೆನೇ ತಪ್ಪಲಿಲ್ಲ, ಸ್ವಲ್ಪ ಅದು ಎಫೆಕ್ಟ್ ಅಂತ ಅನ್ನಿಸ್ತಿಲ್ಲ. ಹಂಗೆ ಇನ್ನೊಂದು ಸಲ ಇಂಜೆಕ್ಷನ್ ಕೊಟ್ಟರು. ಆಮೇಲೆ ನನಗೆ ಜ್ಞಾನ ಇತ್ತು, ಅಂದರೆ ಏನು ನಡೀತಾ ಇದೆ ಅನ್ನೋದ್ರ ಜ್ಞಾನ ಇತ್ತು. ಆದರೆ ಯಾವುದೇ ಪೇಯ್ನ್ದು ಸೆನ್ಸ್ ಎಲ್ಲ ಏನೂ ಆಗ್ತಾ ಇರಲಿಲ್ಲ. ಆಪ್ರೇಷನ್ ಮಾಡೋ ಟೈಮಲ್ಲಿ ಯಾವುದೇ ಪೇಯ್ನ್ ಸೆನ್ಸೇಷನ್ ಏನು ಆಗ್ತಾ ಇರಲಿಲ್ಲ. ಆದರೆ ಎಚ್ಚರವಾಗೇ ಇದ್ದೆ. ಆದರೆ ಸ್ವಲ್ಪ ಭಯ ಆಗ್ತಾಯಿತ್ತು, ಮನಸ್ಸಿಗೆ ಭಯ ಆಗ್ತಾಯಿತ್ತು. ಮೊದಲನೇ ಮಗುದು ಡೆಲಿವರಿ ಎಲ್ಲ ಮತ್ತು ಆ ಪೇಯ್ನ್ ಎಲ್ಲ ನೆನೆಸ್ಕೊಂಡು ನನಗೆ 2ನೇ ಮಗುದು ಹೆಂಗಾಗುತ್ತಪ್ಪ ಅನ್ನೋ ಸ್ವಲ್ಪ ಭಯ ಪಡ್ತಾಯಿದ್ದೆ. ಪೇಯ್ನ್ ಎಲ್ಲ ಏನೂ ಸೆನ್ಸ್ ಆಗಲಿಲ್ಲ. ಆಮೇಲೆ 10:30ಗೆ ಆಪ್ರೇಷನ್ ಆದ ನಂತರ ನನಗೆ ಅಬ್ಸರ್ವೇಷನ್ಗೆ ಅಂತ ಒಂದು ಹಾಲ್ ಇರುತ್ತೆ, ಅಲ್ಲಿಗೆ ತೊಗೊಂಡು ಶಿಫ್ಟ್ ಮಾಡಿದ್ರು. ಆಮೇಲೆ ನನಗೆ ಅಲ್ಲಿ ಎಷ್ಟು ಪೇಯ್ನ್ ಸ್ಟಾರ್ಟ್ ಆಯಿತು ಅಂತಂದರೆ, ಮೊದಲನೇ ಮಗುಗೆ ನನಗೆ ಆಪ್ರೇಷನ್ ಆಗಿದ್ದು ರಾತ್ರಿ 11:30 ಆದರೆ ಬೆಳಗ್ಗೆವರೆಗೆ ಏನೂ ಜ್ಞಾನನೇ ಇರಲಿಲ್ಲ, ಫುಲ್ಲು ಪ್ರಜ್ಞೆ ಇರಲಿಲ್ಲ, ಸುಮ್ಮನೆ ಬಿದ್ದಿದ್ದೆ. ಆದರೆ ಈ 2ನೇ ಮಗುಗಂತೂ ಆಪ್ರೇಷನ್ ಥಿಯೇಟ್ರಲ್ಲೇ ಜ್ಞಾನ ಇತ್ತು. ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಆಮೇಲೆ ಜ್ಞಾನ ಚೆನ್ನಾಗೇ ಇತ್ತು. ಇಂಜೆಕ್ಷನ್ಸ್ ಆಲ್ರೆಡಿ ಪೇಯ್ನ್ ಕಿಲ್ಲರ್ ಎಲ್ಲ ಕೊಟ್ಟಿರ್ತಾರೆ ಮತ್ತು ಅನಸ್ತೇಷಿಯಾ ಎಲ್ಲ ಕೊಟ್ಟಿರ್ತಾರೆ. ಆದರೆ ಅದರ ಎಫೆಕ್ಟ್ ಎಲ್ಲ ಲಾಂಗ್ ಟೈಮ್ ಇರಲೇ ಇಲ್ಲ. ನನಗೆ ಇಮಿಡಿಯೇಟು ನೋವು ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ತುಂಬ ನೋವು ತಡ್ಕೊಳಕ್ಕಾಗ್ತಾಯಿಲ್ಲ. ಆ ಕ್ಷಣಕ್ಕೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಎಲ್ಲಿ ನಾನು ಸತ್ತೋಗ್ತೀನೋ ನೋವಿಗೆ, ನಾನು ಎಲ್ಲಿ ಸತ್ತೋಗ್ತೀನೋ ಅನ್ನೋ ಬೆಡ್ ಮೇಲೆ ಮಲಗಿದ್ದಲ್ಲೇ ಹಂಗೆ ಅನ್ನಿಸ್ತಾಯಿತ್ತು. ಎಲ್ಲಿ ಸತ್ತೋಗ್ಬಿಡ್ತೀನೋ ಈ ನೋವಿಗೆ, ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಆಮೇಲೆ ನಾನು ನರ್ಸ್ನೆಲ್ಲ ಕರೆದು, ಇಲ್ಲ ನನಗೆ ಒಂದು ಇಂಜೆಕ್ಷನ್ ಕೊಡಿ, ನನ್ನ ಕೈಲಿ ಆಯ್ತಾ ಇಲ್ಲ ಅಂತಂದೆ. ಈಗ ತಾನೇ ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದೆಯಲ್ಲಮ್ಮ, ಆಗಲೇ ಹಿಂಗೆ ಅಂತೀಯಲ್ಲ, ಏನು ಇಂಜೆಕ್ಷನ್ ಕೊಡೋದು ಅಂತ. ಇಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ಇಂಜೆಕ್ಷನ್ ಕೊಡಿ ಅಂತ ಹೇಳಿಬಿಟ್ಟು ನನಗೆ ನರ್ಸ್ನ ಕರೆದು ಇಂಜೆಕ್ಷನ್ ತೊಗೊಂಡೆ. ಆ ನಂತರ ಸ್ವಲ್ಪ ಒಂದು ಅರ್ಧ ಗಂಟೆ ಮತ್ತೆ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡಿದ ತಕ್ಷಣ ಡಾಕ್ಟ್ರೆಲ್ಲ ಬಂದು ಚೆಕಪ್ ಮಾಡಿದ್ರು. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಡಾಕ್ಟ್ರುಗಳೆಲ್ಲ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ HKP ಸ್ವಲ್ಪ ಈ ನೋವುಗಳೆಲ್ಲ ಕಮ್ಮಿ ಮಾಡೋದಕ್ಕೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಪೇಯ್ನ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಅಂದರೆ ಮಲ್ಕೊಂಡಿರೋದಕ್ಕೇನು ಪೇಯ್ನ್ ಇಲ್ಲ ಅನ್ನೋ ಥರ ಸ್ವಲ್ಪ ಆರಾಮಾಯಿತು. ಆ ಪೇಯ್ನು ಸ್ವಲ್ಪ ಕಡಿಮೆ ಆಯಿತು. ಆಗಲೂ ಅಷ್ಟೇ ನೀರಿನ ದಾಹ ಎಷ್ಟಾಗ್ತಾಯಿತ್ತು ಅಂದರೆ, ನನಗೆ ತಿನ್ನೋಕ್ಕೆ ಕೊಡದೇ ಇದ್ರೂ ಪರವಾಗಿಲ್ಲ, ನನಗೆ ಏನಾದರೂ ಕುಡಿಲೇಬೇಕು, ನನಗೆ ನೀರು ಕೊಡಿ ಅಂತ. ಆದರೆ ನೀರು ಕೂಡ ಕುಡಿಯೋಂಗಿಲ್ಲ ಅಂತ ಹೇಳಿ ಒಂದು ದಿನ ಎಲ್ಲ ಅದೇ ಥರ ಇಟ್ಟಿದ್ರು. ನನಗೆ ಒಂದೊಂದು ಸ್ಪೂನು, ಅವಳೇನಾರು ಹಠ ಮಾಡಿದ್ರೆ ಒಂದು ಸ್ಪೂನಷ್ಟು ಕೊಡಬೇಕಷ್ಟೇ ಅಂತ ಹೇಳಿದರು. ಆವಾಗ ನಮ್ಮಮ್ಮ ವಾಟರ್ ಬಾಟಲ್ ಕ್ಯಾಪಲ್ಲಿ ಒಂದಿಷ್ಟು ಕೊಡ್ತಾಯಿದ್ರು. ಬೇಕು ಅಂದಾಗೆಲ್ಲ, ಅಯ್ಯೋ ಇಲ್ಲ ನನಗೆ ಒಂದು ಕಬ್ಬಿನ ಜ್ಯೂಸ್ ತಂದು ಕೊಟ್ಬಿಡು, 1 ಲೀಟ್ರ್ ವಾಟ್ರ್ ಬಾಟ್ಲಲ್ಲಿ ನನಗೆ ಫುಲ್ ಕಬ್ಬಿನ ಜ್ಯೂಸ್ ಬೇಕು, ನನಗೆ ಅಷ್ಟು ದಾಹ ಆಗಿಬಿಟ್ಟಿದೆ, ನನಗೆ ಏನಾದ್ರು ತಣ್ಣಗೆ ಫುಲ್ಲು ಬೇಕು ಅಂತ ಅವತ್ತಿನ ದಿನ ಎಲ್ಲ ಫುಲ್ ಕೇಳಿದೆ. ಆಮೇಲೆ ಅದು ದಿನ ಎಲ್ಲ ಏನೂ ಕೊಡಬಾರ್ದು ಅಂತ ಹೇಳಿ ಅದರ ನೆಕ್ಸ್ಟ್ ಡೇಗೆ ನನ್ನ ತಮ್ಮ ಬಂದುಬಿಟ್ಟು ಒಂದು ಬಾಟ್ಲು ಜ್ಯೂಸನ್ನ ತಂದುಕೊಟ್ಟ. ಅಂದರೆ ಕಬ್ಬಿನ ಜ್ಯೂಸು ಒಂದು ಬಾಟ್ಲು ತಂದುಕೊಟ್ರು. ಕುಡಿ, ಹೆಂಗೋ ಅಷ್ಟು ದಾಹ ತಡ್ಕೊಂಡು ಅವಾಗಿಂದ ಕೇಳ್ತಾನೆ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಬಾಟ್ಲು ಜ್ಯೂಸ್ ತಂದುಕೊಟ್ಟಿದ್ರು. ಅದೇ ಮಗುಗೆ ಪ್ರಾಬ್ಲಮ್ ಆದಂಗೆ ಈ ಮಗುಗೂ ಹೊಟ್ಟೆಗೆ ಏನೂ ಇಲ್ಲ, ಏನು ಕುಡಿದೆ ತಿಂದೇನೆ ಏನಾಗಿದೆ ಅಂದರೆ ಹಾಲು ಕೂಡ ಬರ್ತಾ ಇರಲಿಲ್ಲ. ಇದಕ್ಕೂ ಅಷ್ಟೇ 4 ದಿನದ ತನಕ ಹಾಲು ಬರ್ತಾ ಇರಲಿಲ್ಲ. ಅವಾಗ ಏನು ಮಾಡಿದ್ವಿ, ಆ ಮಗುಗೆ ಆ ಕಡೆ ಈ ಕಡೆ ಎಲ್ಲ ಹಾಲು ಕುಡಿಸ್ದಂಗೆ ಹೊರಗಡೆಯಿಂದೆಲ್ಲ ಹಾಲು ಕೊಟ್ಟಿದ್ದು ಮತ್ತು ಅಕ್ಕಪಕ್ಕದವ್ರ ಹತ್ರ ಎಲ್ಲ ಹಾಲು ಕೊಟ್ಟಿದ್ದು ಯಾವುದು ಸೆಟ್ ಆಗದೇನೆ ಏನಾಯಿತು ಅಂತಂದರೆ, ಮಗುಗೆ ಇನ್ಫೆಕ್ಷನ್ ಆಗಿ ಜ್ವರ ಬಂತು. ತುಂಬಾ ಸಿವಿಯರ್ ಜ್ವರ, ಒಂದು 104 103 ಎಲ್ಲ ಹೋಗ್ಬಿಡ್ತಾಯಿತ್ತು. ಫುಲ್ಲು ಟೆನ್ಷನು. ಆ ಏಜಲ್ಲಿ ಆ ಮಗು ಅಂದರೆ ಅದಕ್ಕೆ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಕೊಳಕ್ಕಾಗಲ್ಲ. ಆದ್ರೂ ಹಿಂಗೆ ಇಟ್ಕೊಂಡು ಪರ್ಚ್ಕೊತಾ ಇದ್ದು ಮೂಗನ್ನ, ಅಷ್ಟು ಹಿಂಸೆ ಆಗಿತ್ತು ಅಂತ ಅನಿಸುತ್ತೆ. ತಲೆಗೆ ಎಲ್ಲೋ ಹಿಂಸೆ ಆಗ್ತಿತ್ತೇನೋ, ಮುಖ ಎಲ್ಲ ಪರ್ಚ್ಕೊಂಡ್ಬಿಡ್ತಾಯಿದ್ದು. ಅಷ್ಟು ಚಿಕ್ಕ ಎಳೆ ಮಗು ಮುಖ ಎಲ್ಲ ಪರ್ಚ್ಕೊಂಡ್ಬಿಡ್ತಾಯಿತ್ತು, ಅಷ್ಟು ಜ್ವರ ಆಯಿತು. ಆಮೇಲೆ ಡಾಕ್ಟ್ರ್ ಹತ್ರ ತೋರಿಸಿದಾಗ 1-2 ದಿನ ಇದೆಲ್ಲ ಕೊಟ್ಟರು. ಅಂದರೆ
ಸಿರಪ್ ಎಲ್ಲ ಕೊಟ್ಟರು. ಒಂದು ದಿನ 2 ದಿನ ನನ್ನ ಪಕ್ಕದಲ್ಲೇ ಇಟ್ಕೊಳಕ್ಕೆ ಬಿಟ್ಟಿದ್ರು. ಆದರೆ 2 ದಿನ ಆದರೂ ಜ್ವರ ಹೋಯ್ತಾನೆ ಇಲ್ಲ. ಏನು ಮಾಡೋದು ಅಂತ ಹೇಳಿ ನಾವು ಡಾಕ್ಟರ್ ಹತ್ರ ಕೇಳಿದಾಗ ಅವಳನ್ನ ICUಗೆ ಅಡ್ಮಿಟ್ ಮಾಡಿಕೊಂಡ್ರು. ಇಲ್ಲ ನಾವು ಯಾಕೋ ಇಷ್ಟು ಜ್ವರ ಅಂತಂದರೆ ನಾವು ಚಾನ್ಸ್ ತೊಗೊಳಕ್ಕಾಗಲ್ಲ ಅಂತೇಳಿ ಇದಕ್ಕೆ ತೊಗೊಂಡ್ರು, ICUಗೆ ತೊಗೊಂಡ್ರು. ಅಲ್ಲಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡೋದನ್ನ ನೋಡಿ ಅಂತೂ ತುಂಬಾ ಹಿಂಸೆ ಆಗೋಲ್ಲ. ಎಳೆ ಮಕ್ಕಳಿಗೆ ನರಗಳು ಸಿಗಲ್ವಲ್ಲ, ಆ ಥರ ನರಗಳು ಸಿಗದೆ ಅವಳಿಗೆ ಸುಮಾರು ಕಡೆ ಒಂದು ಸಲ ಏನಾದರೂ ಬ್ಲಡ್ನ ಡ್ರಾ ಮಾಡಬೇಕು ಅಂತಂದರೆ ಅವ್ರು ಸುಮಾರು ಕಡೆ ಚುಚ್ಚಬೇಕು. ಅವಳಿಗೆ ಅಕಸ್ಮಾತ್ ಹಾಲು ಕುಡಿಸಿ ಅಂತ ನಮ್ಮನ್ನು ಅವಾಗವಾಗ ಕರೆಸೋರು. ಹಾಲು ಕೊಟ್ಬಿಟ್ಟು ಹೋಗಿ ಅಂತೇಳಿ ICUಗೆ ಕರೆಸ್ತಾಯಿದ್ರು. ಅಲ್ಲಿಗೆ ಏನೋ ಕರೆಸಿ ಅಕಸ್ಮಾತ್ ಕೈ ಮುಟ್ಬಿಟ್ರೆ ಹಂಗೆ ಬ್ಲಡ್ ಬಂದ್ಬಿಡೋದು. ಆ ಥರ ಎಲ್ಲೆಲ್ಲೋ ಚುಚ್ಚಿಟ್ಬಿಟ್ಟಿದ್ರು. ಅಷ್ಟೆಲ್ಲ ಪಾಪ ಅವೆಲ್ಲ ಎಕ್ಸ್ಟ್ರಾ ಹಿಂಸೆಗಳು ತೊಗೊಂಡ್ವು ಅವಳು. ಆದರೆ ಡಾಕ್ಟ್ರುಗಳಿಗೆ ನಮ್ಗೆ ಏನಾದರೂ ಪೌಡ್ರಾದರೂ ಕೊಡಿ, ನಮ್ಮ ಮಗುಗೆ ಈ ಥರ ಎಲ್ಲ ಹಿಂಸೆ ಆಗುತ್ತೆ, ಪೌಡ್ರಾದರೂ ಹಾಲು ಕುಡಿಸ್ತೀವಿ, ನಮ್ಗೆ ಹಾಲು ಬರೋವರೆಗೂ ಕೊಡಿ ಅಂದರೆ ಆ ಮಗುಗೂ ಏನೂ ಕೊಡ್ತಾ ಇರಲಿಲ್ಲ. ಆಮೇಲೆ ಒಂದು 4 ದಿನಕ್ಕೆ ನನಗೆ ಹಾಲು ಬಂತು. ಇವಳಿಗೆ 4 ದಿನಕ್ಕೆ ಹಾಲು ಬಂದಿದ್ದು. ಆ ಟೈಮಲ್ಲೂ ನಮ್ಮ ತಾಯಿ ಸ್ವಲ್ಪ ತಲೆನೋವೆಲ್ಲ ಜಾಸ್ತಿ ಅವ್ರಿಗೆ. ಅಂದರೆ ನನ್ನನ್ನು ನೋಡ್ಕೊಳ್ಳೋದು ಮತ್ತು ಹಾಸ್ಪಿಟ್ಲಲ್ಲಿ ಮೆಡಿಸನ್ಸ್ ಎಲ್ಲ ತರೋಕ್ಕೆಲ್ಲ ಕಳಿಸಿದ್ರೆ ಹೋಗೋದು ಬರೋದು ಎಲ್ಲ ಮೈಕೈ ನೋವು ಜಾಸ್ತಿ, ತಲೆನೋವು ಜಾಸ್ತಿ. ಒಂದೊಂದು ಸಲಕ್ಕೆ 2 ಮಾತ್ರೆ ನುಂಗೋರು. ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಪಾಪ. ಯಾವಾಗಾರ ನಿದ್ದೆ ಬಂದಾಗಲಾದರೂ ಅವ್ರು ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೇಳ್ಬಿಟ್ಟು ಮಗುನ ನಾನು ನೋಡ್ಕೋಬೇಕು ಅಂತ ಆಪ್ರೇಷನ್ ಆಗಿದ್ರು ಪೇಯ್ನಲ್ಲೂ ಏನು ಮಾಡ್ತಾಯಿದ್ದೆ, ಮಗುನ ನೈಟೆಲ್ಲ ವಾರ್ಡ್ ಸುತ್ತಿಸ್ತಾಯಿದ್ದೆ. ಎಲ್ಲರೂ ಆರಾಮಾಗಿ ಮಲ್ಕೊತಾಯಿದ್ರು. ನೈಟು ಎಲ್ಲ ಬಾಣಂತಿಯರು ತನ್ನ ಮಕ್ಕಳಿಗೆ ಹಾಲು ಕುಡಿಸ್ಕೊಂಡು ನೆಮ್ಮದಿಯಾಗಿ ಪಕ್ಕದಲ್ಲಿ ಮಲಗಿದ್ರೆ, ನಾನು ಹಾಲು ಇಲ್ಲದೆ ಇದ್ರ ಕಾರಣಕ್ಕೆ ನಾನು ಇವಳನ್ನ ಸಮಾಧಾನ ಮಾಡಬೇಕು ಅಂದರೆ ನೈಟೆಲ್ಲ ವಾರ್ಡ್ ಸುತ್ತೋದು. ಆಪ್ರೇಷನ್ ಪೇಯ್ನಲ್ಲೂ ನಾನು ಅವಳನ್ನ ಸಮಾಧಾನ ಮಾಡಲಿಕ್ಕೆ ಫುಲ್ಲು ರೌಂಡ್ ಹೊಡಿಬೇಕಾಗಿತ್ತು ಹಾಸ್ಪಿಟ್ಲಲ್ಲಿ. ಆ ಥರ ಆಗ್ತಾಯಿತ್ತು. ನಾನು ನಿದ್ದೆ ಮಾಡೋಂಗಿಲ್ಲ. ಬೆಳಗಿನ ಜಾವ 3 ಗಂಟೆ ತನಕ ಅವಳು ನಿದ್ದೆ ಮಾಡ್ತಾ ಇರಲಿಲ್ಲ. ಅವಳು ಮಲ್ಕೊಂಡ್ಮೇಲೆ ನಾನು ಹೋಗಿ ಮಲ್ಕೊಂಡ್ರೆ ನಮಗೆ ಬೆಳಗಿನ ಜಾವ ಎಲ್ಲ 8 ಗಂಟೆಗೆಲ್ಲ ಫುಲ್ಲು ಜನಗಳು ಎಲ್ಲ ರೆಡಿ ಆಗ್ತಾಯಿದ್ರು. ಡಾಕ್ಟರ್ಗಳು ಬರ್ತಾರೆ ಚೆಕಪ್ಗೆ, ರೌಂಡ್ಸ್ಗೆ ಅಂತ 8 ಗಂಟೆಗೆಲ್ಲ ಬರ್ತಾರೆ ಅಂತ ಎಲ್ಲ ರೆಡಿಯಾಗಿ ಕೂತಿದ್ದೆ. ನಾನು ನಿದ್ದೆ ಹೊಡಿತಾ ಕೂತಿರ್ತಿದ್ದೆ. ಆಮೇಲೆ ಲೇಟಾಗಿದ್ದು ರೆಡಿ ಆಗ್ತಾಯಿದ್ದೆ. ಆ ಥರ ಹಾಸ್ಪಿಟ್ಲಲ್ಲಿ ಇತ್ತು ನನ್ನ ಲೈಫು. ಸೆಕೆಂಡ್ ಮಗು ಡೆಲಿವರಿ ಆದಾಗ ನನ್ನ ಪಕ್ಕದಲ್ಲಿ ಒಬ್ಬಳು ನಮ್ಮದೇ ವಾರ್ಡಲ್ಲಿ ಒಬ್ಳಿಗೆ ಏನಾಯಿತು ಅಂದರೆ ಫಿಟ್ಸ್ ಬಂದ್ಬಿಡ್ತಂತೆ. ಅಂದರೆ ಆಪ್ರೇಷನ್ ಆಗಿ ಅದು ಏನಾಯಿತು ಎಫೆಕ್ಟು ಏನೋ ಗೊತ್ತಿಲ್ಲ, ಫಿಟ್ಸ್ ಬಂದು ಅವಳನ್ನ ಇದಕ್ಕೆ ಕರ್ಕೊಂಡೋದು. ಇನ್ನೊಂದು ಕೇಸ್ ಏನಾಯಿತು ಆ ಟೈಮಲ್ಲಿ ಅಂದರೆ, ನನ್ನ ಪಕ್ಕದ ವಾರ್ಡಲ್ಲಿ ಇದ್ದ ಯಾರೋ ಒಂದು ಲೇಡಿ ಏನಾಗಿದ್ದಾಳೆ ಅಂತಂದರೆ, ನೈಟ್ ನಿದ್ದೆ ಮಾಡ್ತಾ ಮಗುಗೆ ಹಾಲು ಕೊಟ್ಟಿದ್ದಾಳೆ. ಹಾಲು ಕುಡಿತಾ ಏನಾಗಿದೆ, ಅದ್ರ ಹೊಟ್ಟೆ ತುಂಬಿದ್ರೂ ಇವಳು ನಿದ್ದೆ ಮಾಡ್ತಾ ಇರೋದ್ರಿಂದ ಬಾಯಿಗೆ ಎದೆ ಹಾಲು ಕೊಡುವಾಗ ಬಾಯಲ್ಲಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾಳೆ. ಆಗ ಆ ಮಗು ಜಾಸ್ತಿ ಕುಡಿದಿದೆ. ಕುಡಿದು ಏನಾಗಿದೆ ಅಂತಂದರೆ, ಅದು ಏನಾಗಿದೆ ಬಾಯೆಲ್ಲ ತುಂಬಿಕೊಂಡಿದೆ. ಅಥವಾ ಇನ್ನೊಂದು ಯಾವುದೋ ಒಂದು ಹುಡುಗಿಗೆ ಏನಾಗಿತ್ತು ಅಂತಂದರೆ, ಮಗು ಹುಟ್ಟುತ್ತಾನೆ ಹೊಟ್ಟೆನಲ್ಲೇ ತೀರೋಗಿತ್ತು. ಅದನ್ನು ಹಂಗೆ ಆಪ್ರೇಷನ್ ಮಾಡಿ ತೆಗೆದಿದ್ರು. ಅವಳು ಗುಳೋ ಅಂತ ಅಳ್ತಾ ಇದ್ದ. ಅವಳಿಗೆ ಮಗು ಇಲ್ಲ, ಆದರೆ ನನಗೆ ಹಾಲಿಲ್ಲ. ಅವಳ ಹಾಲನ್ನ ನನ್ನ ಮಗು ಕುಡಿಸ್ತಾ ಇದ್ದು ಬದುಕಿಲ್ಲ ಅಂತೇಳಿ ಪಾಪ ಗೋಳಾಡ್ತಾಯಿದ್ಲು. ಆಮೇಲೆ ಪಕ್ಕದಲ್ಲಿರೋರು ಇನ್ನೊಬ್ಬರು ಬಂದರು. ಇದು ನೋಡಿ, ಈಗ ನನ್ನ ಮಗುನು ನನ್ನ ಹೆಂಡ್ತಿಗೂ ಡೆಲಿವರಿ ಆಯಿತು, ಅವಳ ಮಗುನೂ ತೀರೋಯ್ತು. ನನಗೆ ನಮ್ಮ ಮನೆಯಲ್ಲಿ ಈಗ ಅವಳಿಗೆ ಒಂದು 6-7 ಮಕ್ಕಳಾಗಿ ತೀರೋಗಿದೆ. ಅವಳಿಗೆ ಒಂದು ಮಗು ಕೂಡ ಬದುಕಿಲ್ಲ. 6-7 ಮಕ್ಕಳು 6-7 ಸಲ ಡೆಲಿವರಿ ಆಯಿತು. ಆದರೆ ಒಂದು ಮಗುನೂ ಬದುಕಿಲ್ಲ. ಅಂದರೆ ನಾವು ಯಾವ ಥರ ಧೈರ್ಯವಾಗಿರಬೇಕು. ಒಂದು ಮಗುಗೆ ಈ ಥರ ಅಳ್ತಾ ಇದ್ದೀರಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಆ ಹುಡುಗಿಗೆ ಸಮಾಧಾನ ಮಾಡ್ತಾಯಿದ್ರು. ನನ್ನ ಮಗಳು ಹುಟ್ಟಿದ ನಂತರ ಏನು ಅಂತಂದರೆ, ಡಾಕ್ಟ್ರ್ ಕೇಳ್ತಾಯಿದ್ರು, ಈಗ ಆಪ್ರೇಷನ್ ಮಾಡಿಸ್ಕೋಬೇಡಿ ಅಂದರೆ, ಮಕ್ಕಳಾಗದೇ ಇರೋ ಥರ ಆಪ್ರೇಷನ್ ಮಾಡಿಸ್ಕೋಬೇಡಿ ಅಂತ, ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಮಾಡಿಸ್ಕೊಳ್ಳಿ ಅಂತ ಕೇಳಿದ್ರು. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಯಾಕೆ ಅಂತ ಅಂದರೆ, ಆಲ್ರೆಡಿ 2ನೇ ಆಪ್ರೇಷನ್ನು, ಇದು ಮಕ್ಕಳು ಆಗದೇ ಇರೋದಕ್ಕೆ ಅಂತ ಇನ್ನೊಂದು ಆಪ್ರೇಷನ್ ಮಾಡಿಸ್ಕೊತೀನಿ ಅಂತಂದರೆ ಪೇಯ್ನ ಇನ್ನೊಂದು ಸಲ ತಡ್ಕೊಳಕ್ಕೆ ರೆಡಿ ಇಲ್ಲ. ಅದು ಏನಾದರೂ ಪರವಾಗಿಲ್ಲ, ನನಗೆ ಆಪ್ರೇಷನ್ ಮಾಡಿಬಿಡಿ ಅಂತ ಕೇಳಿಬಿಟ್ಟು ಅಲ್ಲೇ ಮಕ್ಕಳಾಗದೇ ಇರೋ ಥರನೂ ಆಪ್ರೇಷನ್ ಮಾಡಿಸ್ಕೊಂಡೆ. ಅದರಿಂದ ಏನಾಯಿತು ಅಂತಂದರೆ, ಸ್ವಲ್ಪ ಹಿಂಸೆ ಜಾಸ್ತಿ ಆಯಿತು. ಅಂದರೆ ಫಸ್ಟ್ ಟೈಮು ಆಪ್ರೇಷನ್ ಮಾಡಿದಾಗ ಆಗೋ ಪೇಯ್ನ್ಗಿಂತ 2ನೇ ಟೈಮು ಆಪ್ರೇಷನ್ನು ಎರಡೂ ಮಾಡಬೇಕಾದ್ರಿಂದ ಸ್ವಲ್ಪ ಪೇಯ್ನ್ ಜಾಸ್ತಿ ಇತ್ತು 2ನೇ ಮಗುಗೆ. ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಎಳೆ ಮಗುನ ಕರ್ಕೊಂಡೋದ್ರೆ ಯಾವ್ಯಾವ ಥರ ಟ್ರೀಟ್ ಮಾಡಬೇಕು, ಮತ್ತು ಮುಂದಿನ ಜರ್ನಿ ಏನಿದೆ, ನನ್ನ ಚಿಕ್ಕ ಮಕ್ಕಳುಗಳನ್ನ ಯಾವ ಥರ ಬೆಳೆಸ್ದೆ, ಅಲ್ಲಿ ಮುಂದಿನ ವಿಷಯಗಳನ್ನ ಕಂಟಿನ್ಯೂ ಮಾಡ್ತೀನಿ. ಹಾಸ್ಪಿಟಲ್ ಲೈಫಿಂದ ಮನೆಗೆ ಕರ್ಕೊಂಡು ಹೋದ ನಂತರ ಏನೇನಾಯಿತು, ಒಂದು ಮಕ್ಕಳುಗಳನ್ನ ಒಂದು ಹಂತದವರೆಗೆ ಬೆಳೆಸೋವರೆಗೂ ಏನೇನೆಲ್ಲ ಇಶ್ಯೂಸ್ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ.